ಬೇಡ ಜಂಗಮ ಅವರು ಅಲೆಮಾರಿಗಳು. ಬೇಡ ಜಂಗಮ ಮಾದಿಗರ ಮನೆಯಲ್ಲಿ ಬೇಡಿಕೆ ತಿನ್ನುವಂಥ ಸಮುದಾಯ. ಒಂದು ಕಾಲದಲ್ಲಿ ಕಿತ್ತು ತಿನ್ನ ಬಡತನ 60-70 ವರ್ಷಗಳ ಹಿಂದೆ ಆಹಾರವೇ ಇರಲಿಲ್ಲ. ಬೇಕಾದಷ್ಟು ಜನರಿಗೆ ಆಹಾರ ಇರಲಿಲ್ಲ. ಬರೀ ಮಾದಿಗರಿಗೆ ಮಾತ್ರ ಅಲ್ಲ, ಆ ಮಾದಿಗರು ಬೇರೆಯವರ ಸಮುದಾಯದ ಮನೆಗಳಲ್ಲಿ ಜೀತ ಇರೋರು, ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡೋರು, ಇವರೇ ದನ ಕರುಗಳನ್ನೆಲ್ಲ ಸಾಕೋರು. ಆ ದನ ಕರುಗಳು ಏನಾದ್ರು ಸತ್ತರೆ ಅದು ತಗೊಂಬಂದು ಇವರು ಚರ್ಮ ಸುರಿದು ಆ ಚರ್ಮನ ಹದ ಮಾಡಿ ಅವರ ಮೇಲ್ವರ್ಗದ ಜನರಿಗೆ ಚಪ್ಪಲಿ ಮತ್ತು ಪಟ್ಗಣಿ ಮತ್ತು ಬಾರ್ಗೋಲ್ ಮಾಡಿಕೊಡ್ತಾ ಇದ್ರು. ಮಾಂಸನ ತಿಂಗಳಗಟ್ಟಲೆ ಕೊಯ್ದು ಒಣೆ ಹಾಕಿ ತಿಂತಾ ಇದ್ರು. ಆ ಒಂದು ಮಾಂಸವನ್ನು ನಮಗೆ ಕೊಡ್ರಿ ಅಂತಂದೇಳಿ ಬೇಡ ಜಂಗಮರು ಮಾದಿಗರ ಮನೆಯಲ್ಲಿ ಬೇಡಿಕೆ ತಿಂತಕ್ಕಂಥ ಒಂದು ಸಮುದಾಯ, ಅಲೆಮಾರಿ ಸಮುದಾಯ. ಆಂಧ್ರದಿಂದ ಬಂದಂಥವ್ರು ಅವರು. ಕೆಲವೇ ಜನ ಬಂದಿದ್ರು. ಅವ್ರ ಭಾಷೆ ತೆಲುಗು. ಅವರು ಸರಾಯಿ ಕುಡಿತಾ ಇದ್ರು, ಸೇಂದಿ ಕುಡಿತಾ ಇದ್ರು, ಕಳಬಟ್ಟಿ ಸರಾಯಿ ಮಾಡಿ ಅದನ್ನ ಕುಡಿತಾ ಇದ್ರು. ಅಂತ ಒಂದು ಸಮುದಾಯ ಬೇಡ ಜಂಗಮ. ಅವ್ರ ಮಾತೃಭಾಷೆ ತೆಲುಗು. ಈ ಒಂದು ಬೇಡ ಜಂಗಮ ಅಂತಕ್ಕಂಥ ಒಂದು ಶಬ್ದವನ್ನ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ವೀರಶೈವ ಲಿಂಗಾಯತ ಜಂಗಮರು, ಪುರೋಹಿತರು, ಅವರು ಈ ಸಮಾಜದ ಗುರುಗಳು, ಅವ್ರೇನು ಮಾಡಿದಾರೆ ಅಂತಂದ್ರೆ ಬೇಡ ಜಂಗಮನ ಶೆಡ್ಯೂಲ್ ಕಟ್ಕೊಟ್ಟಿರಿ ಅವನು ನೋಡ್ಬಿಟ್ಟು ಒಬ್ಬ ಕದಿಮ ಅದನ್ನು ಅಪಾರಿಸಿಬಿಡ್ದಾನೆ. ಏನು ಮಾಡಿದಾನೆ, ಬೇಡ ಜಂಗಮರು ಬೇಡ ಅನ್ನೋದು ತಗೊಂಡ್ಬಿಟ್ರು. ಬೇಡ ಅಂದ್ರೆ ಪೇಟೆ ಅಡ್ಕೊಂಡು ತಿನ್ನೋನು. ಅರ್ಥ ಮಾಡ್ಕೊಳ್ರಿ. ಅವನು ಏನು ಮಾಡೋಣ ಅಂದ್ರೆ ಬೇಡ ಜಂಗಮರು ನಮ್ಮ ಮಾತುಗಟ್ಟೆಯಲ್ಲಿ ಬರೋರು. ಬಂದಾದ್ಮೇಲೆ 2 ದಿನ ಸುಖವಾಗಿ ಇವ್ರು ಹಾಕಿದ್ದನ್ನು ತಿಂದುಬಿಟ್ಟು ಮತ್ತೆ ಹೋಗೋರು. ಅವಾಗೆಲ್ಲ ಕಾಡು ಮೇಡು. ಅಲ್ಲಿ ಕಾಡಿನಲ್ಲಿ ಭೇಟಿಯಾಡಿ ಹಂದಿನೋ ಮೊಲನೋ ಅವು ಇವು ಭೇಟಿಯಾಡಿ ಕಾಡಿನಲ್ಲೇ ವಾಸ ಮಾಡ್ಕೊಂಡು ಆ ಮಾಂಸ ಎಲ್ಲ ಖಾಲಿ ಆದಮೇಲೆ ಅಲ್ಲಿ ಯಾವ ಭೇಟಿ ಸಿಗದೆ ಇದ್ರೆ ಊರ ಕಡೆ ಬರೋರು. ಊರ ಕಡೆ ಮತ್ತೆ ಬಂದವರು ಮಾದಿಗರು ಎಲ್ಲಿದ್ದಾರೋ ನೋಡಿ ಅವ್ರ ಮನೆಗಳಲ್ಲೇ ಬೇಡಿಕೆ ತಿಂತಕ್ಕಂಥ ಬೇಡ ಜಂಗಮ. ಈ ಸರ್ಟಿಫಿಕೇಟನ್ನು ದುರುಪಯೋಗ ಪಡಿಸ್ಕೊಂಡು ಕೆಲವರು ಈಗಾಗಲೇ ನೌಕರಿ ಅದು ಇದು ಪಡೆದಿದ್ದಾರೆ. ಅದು ಅಕ್ಷಮ್ಯ ಅಪರಾಧ. ಆಮೇಲೆ ನಾವು ಹೇಳಿದ್ದೇವೆ, ಯಾರ್ಯಾರಿಗೆ ಬೇಡ ಜಂಗಮ ಸರ್ಟಿಫಿಕೇಟ್ ಕೊಟ್ಟಿದ್ರು ಸರ್ಟಿಫಿಕೇಟ್ ಕೊಟ್ಟಿರ್ತಕ್ಕಂಥ ತಹಸೀಲ್ದಾರ್ನ ಫಸ್ಟ್ ಒದ್ದು ಅವನ್ನ ಜೈಲಿಗೆ ಹಾಕ್ಬೇಕು. ಜೊತೆಗೆ ಈ ಜಾತಿ ಸಮೀಕ್ಷೆ ಒಳ ಮೀಸಲಾತಿ ಕೊಡ್ಲಿಕ್ಕೋಸ್ಕರ ಈ ಜಾತಿ ಸಮೀಕ್ಷೆಯಲ್ಲಿ ಸುಗ್ಗಿ ಥರ ಬಂದ್ಬಿಟ್ಟು ಎಲ್ಲರೂ ಬರೆಸ್ತಾ ಇದ್ದಾರೆ, ನಾನು ಬೇಡ ಜಂಗಮ, ನಾನು ಬೇಡ ಜಂಗಮ. ನಾವು ಆಯೋಗಕ್ಕೆ ಈಗಾಗಲೇ ದೂರು ಕೊಟ್ಟಿದ್ದೀವಿ. ಆಯೋಗದ ತಕ್ಷಣ ರಾಜ್ಯದಲ್ಲಿ ಎಷ್ಟು ಜನ ಬೇಡ ಜಂಗಮ ಅಂತ ಸರ್ಟಿಫಿಕೇಟ್ ತೆಗೆದುಕೊಂಡಿದ್ದಾರೆ ಆ ಡಾಟಾ ಎಲ್ಲ ತರಿಸ್ಕೊಂಡು ಈ ಸಂಖ್ಯೆಯನ್ನು ನೋಡ್ರಿ. ಇವರು ಓಡಿ ಬಂದು ಶೆಡ್ಯೂಲ್ಡ್ ಕ್ಯಾಸ್ಟ್ನ ಹಕ್ಕುಗಳನ್ನು ಅಪಾರಿಸ್ಲಿಕ್ಕೆ ಬಂದು ಬರೆಸ್ತಾ ಇದ್ದಾರಲ್ಲ, ಅವ್ರು ಎಷ್ಟು ಜನ ಇದ್ದಾರೆ ಅಂತ ನೋಡಿ. ಆಮೇಲೆ ಮೂಲವಾಗಿ ಯಾರಾದ್ರೂ ಸರ್ಟಿಫಿಕೇಟ್ ಪಡೆದಿರೋದಲ್ಲ, ಡೂಪ್ಲಿಕೇಟ್ ಸರ್ಟಿಫಿಕೇಟ್ ಅವು ಎಷ್ಟಿದ್ದಾವೆ? ಅವು ಒಂದು 500-600 ಸಿಗ್ಬೋದು. ಈ ನೋಡಿದ್ದೆಲ್ಲ ಯಾವಿಲ್ಲ ಅಷ್ಟು ಡಿಲೀಟ್ ಮಾಡಿ ಬಿಸಾಕಬೇಕು ಅಂತ ಹೇಳ್ತೇವೆ. ಇದು ಎಲ್ಲ ಒಳ ಮೀಸಲಾತಿ ಆದಮೇಲೆ ಎಲ್ಲ ಜಾತಿಯವರು, ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ 101 ಜಾತಿಯವರು ಸೇರಿ ಹೋರಾಟ ಮಾಡಿ ಈ ಬೇಡ ಜಂಗಮ ಅಂತಕ್ಕಂಥ ಹೆಸರನ್ನು ಶೆಡ್ಯೂಲ್ಡ್ ಕ್ಯಾಸ್ಟ್ ಪಟ್ಟಿಯಿಂದಲೇ ತೆಗೆಸಾಕ್ತೀವಿ. ಇದು ಒಂದು ರಾಜಕೀಯ ಇಚ್ಛಾಶಕ್ತಿಯನ್ನು ಮೆರಿಬೇಕು. ಎಲ್ಲ ರಾಜಕಾರಣಿಗಳು, ಎಲ್ಲ ಪಕ್ಷದವರು ಕೂಡ ಮೀಸಲಾತಿಯನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಇದು ಅಪಹರಣ ಆಗ್ತಾ ಇದೆ. ಬೇರೆಯವರ ಹಕ್ಕನ್ನು ಅಪಹರಿಸುವುದು ಅಕ್ಷಮ್ಯ ಅಪರಾಧ, ಸಂವಿಧಾನ ವಿರೋಧವಾದಂಥ ನಡೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಚ್ಛೆ.